ಹನಿಯಾದರೂ ಮುತ್ತಿನ ಹಾಗೆ ಹೊಳೆಯುತ್ತದೆ. ಆಯ್ಕೆಯಂತೆ ಬದುಕು. ಸರಿಯಾದ ಸಮಯಕ್ಕೆ ಸರಿಯಾದ ಆಯ್ಕೆಯನ್ನು ಮಾಡಿ ಬದುಕಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿ ಇತರರಿಗೆ ಮಾದರಿಯಾದ ಸ್ಫೂರ್ತಿಯಾದ ಒಂದಷ್ಟು ಸಾಧಕರನ್ನು ಈ ಹೊತ್ತಿನಲ್ಲಿ ಕಲ್ಕೂರ ರಾಜ್ಯೋತ್ಸವ ಪುರಸ್ಕಾರವನ್ನಿತ್ತು ಗೌರವಿಸುತ್ತೇವೆ. ಪ್ರೊಫೆಸರ್ ಜಿ.ಕೆ. ಭಟ್ ಸೇರಾಜಿ. ಮೊದಲಿಗೆ ಪ್ರೊಫೆಸರ್ ಜಿ.ಕೆ. ಭಟ್ ಸೇರಾಜಿ ಯಕ್ಷಗಾನ ಮತ್ತು ಸಾಹಿತ್ಯ ಸೇವೆಗಾಗಿ ಕಲ್ಕೂರ ರಾಜ್ಯೋತ್ಸವ ಪುರಸ್ಕಾರಕ್ಕೆ ಹಿರಿಯರಾದ ಪ್ರೊಫೆಸರ್ ಜಿ.ಕೆ. ಭಟ್ ಸೇರಾಜಿ ಅವರನ್ನು ಆಯ್ಕೆ ಮಾಡಲಾಗಿದೆ. ನಿವೃತ್ತ ಕಾಲೇಜು ಪ್ರಾಧ್ಯಾಪಕರಾಗಿ ಸಾಹಿತ್ಯ ಸೇವೆಯಲ್ಲಿ ಆಸಕ್ತರಾಗಿ ಯಕ್ಷಗಾನ ಕಲೆಯ ಬಗ್ಗೆ ಒಲವನ್ನು ಹೊಂದಿದ್ದು ಹವ್ಯಾಸಿ ಯಕ್ಷಗಾನ ಅರ್ಥಧಾರಿಯಾಗಿ ಸಿದ್ಧಹಸ್ತರೆನಿಸಿರುವ ಪ್ರೊಫೆಸರ್ ಜಿ.ಕೆ. ಭಟ್ ಸೇರಾಜಿ ಅವರಿಗೆ ಕನ್ನಡ ರಾಜ್ಯೋತ್ಸವದ ಸಮಾರಂಭದಲ್ಲಿ ಗೌರವಾದರಗಳೊಂದಿಗೆ ಕಲ್ಕೂರ ರಾಜ್ಯೋತ್ಸವ ಪುರಸ್ಕಾರವನ್ನಿತ್ತು ಅಭಿನಂದಿಸುತ್ತಿದ್ದೇವೆ. ನಿಮ್ಮ ಚಪ್ಪಾಳೆಯ ಅಭಿನಂದನೆ ಜೊತೆಗಿರಲಿ. ಮುಂದಕ್ಕೆ ಶ್ರೀಮತಿ ವಿಜಯಲಕ್ಷ್ಮಿ ಬಿ. ಶೆಟ್ಟಿ ಮಹಿಳಾ ಸಂಘಟನೆ ಮತ್ತು ಸಾಹಿತ್ಯ ಸೇವೆಗಾಗಿ ಶ್ರೀಮತಿ ವಿಜಯಲಕ್ಷ್ಮಿ ಬಿ. ಶೆಟ್ಟಿ ಅವರನ್ನು ಈ ಬಾರಿಯ ಕಲ್ಕೂರ ರಾಜ್ಯೋತ್ಸವ ಪುರಸ್ಕಾರಕ್ಕೆ ಆಯ್ಕೆ ಮಾಡಿದ್ದೇವೆ. ಮಹಿಳಾ ಸಂಘಟನೆಗಳಲ್ಲಿ ಸಕ್ರಿಯ ಸದಸ್ಯೆಯಾಗಿ ಪದಾಧಿಕಾರಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಮತ್ತು ತಾಲೂಕು ಘಟಕಗಳಲ್ಲಿ ಜವಾಬ್ದಾರಿಯುತ ಸ್ಥಾನಗಳನ್ನು ನಿರ್ವಹಿಸಿ ಸದಾ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರುತ್ತ ಸಾವಿರಾರು ಮಹಿಳೆಯರಿಗೆ ಪ್ರೇರಣೆಯಾದ ಶ್ರೀಮತಿ ವಿಜಯಲಕ್ಷ್ಮಿ ಬಿ. ಶೆಟ್ಟಿ ಇವರಿಗೆ ಕನ್ನಡ ರಾಜ್ಯೋತ್ಸವದ ಸಮಾರಂಭದಲ್ಲಿ ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ನೀಡಲಾಗುತ್ತಿರುವ ಕಲ್ಕೂರ ರಾಜ್ಯೋತ್ಸವ ಪುರಸ್ಕಾರ ಸಂದಿದೆ. ಒಂದಕ್ಕೆ ಶ್ರೀ ಗೋಪಾಲಕೃಷ್ಣ ಕುಲಾಲ್ ವಾಂತಿಚಾರ್ ಅವರನ್ನು ಸಮ್ಮಾನದ ಮಣೆಗೆ ಆಹ್ವಾನಿಸುತ್ತೇವೆ. ಜನಪದ ಕ್ಷೇತ್ರದಲ್ಲಿ ತನ್ನನ್ನು ನಿರಂತರವಾಗಿ ತೊಡಗಿಸಿಕೊಂಡು ಜನಪದ ಕಲೆಗಳ ಉಳಿವು ಮತ್ತು ಬೆಳವಣಿಗೆಗೆ ಸದಾ ಶ್ರಮಿಸುತ್ತಿರುವ ಗೋಪಾಲಕೃಷ್ಣ ಕುಲಾಲ್ ವಾಂತಿಚಾರ್ ಅವರಿಗೆ ಗೌರವಾದರಗಳೊಂದಿಗೆ ಕಲ್ಕೂರ ರಾಜ್ಯೋತ್ಸವ ಪುರಸ್ಕಾರ ಸಲ್ಲುತ್ತಿದೆ. ಅಶೋಕ್ ನಾಯ್ಕ ಕುತ್ತಿಗೆ ಧಾರ್ಮಿಕ ಕ್ಷೇತ್ರದ ಸಾಧನೆಗಾಗಿ ಅಶೋಕ್ ನಾಯ್ಕ ಕುತ್ತಿಗೆ. ಭಜನಾ ಕ್ಷೇತ್ರದಲ್ಲಿ ತನ್ನನ್ನು ವಿಶೇಷವಾಗಿ ತೊಡಗಿಸಿಕೊಂಡಿರುವ ಯುವಕ, ಕುಣಿತ ಭಜನೆಯಲ್ಲಿ ಸಾವಿರಾರು ಮಂದಿ ಪ್ರೇಕ್ಷಕರನ್ನ ಬೆರಗುಗೊಳಿಸಿದ ಸಾಧಕ ಇವರು. ಮುಂದಿನ ಸಮ್ಮಾನಕ್ಕಾಗಿ ಮಂಜುಳಾ ಸುಬ್ರಹ್ಮಣ್ಯ ಭಟ್ ಗಮಕ ಕ್ಷೇತ್ರದ ಸಾಧಕಿ. ಆ ಬಳಿಕ ಲಯನ್ ಕಿಶೋರ್ ಡಿ ಶೆಟ್ಟಿ, ರಮೇಶ್ ಯಾದವ್, ಪತ್ರಿಕಾ ವಿತರಕರಾಗಿರುವ ರಮೇಶ್
ರಮೇಶ್ ಯಾದವ್ ಅವರು, ಶ್ರೀಮತಿ ಜಯಶ್ರೀ ರಟ್ಟಿಹಳ್ಳಿ ಅವರು, ಶ್ರೀಮತಿ ಜಯಶ್ರೀ ರಟ್ಟಿಹಳ್ಳಿ ಸಮಾಜ ಸೇವೆ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವವರು. ನ್ಯಾಯವಾದಿಯಾಗಿರುವ ಶ್ರೀಮತಿ ಜಯಶ್ರೀ ರಟ್ಟಿಹಳ್ಳಿಯವರು ಜನಸೇವೆಯನ್ನೇ ಉಸಿರಾಗಿಸಿಕೊಂಡು ನೊಂದ ಕಕ್ಷಿಗಾರರನ್ನು ಪ್ರತಿನಿಧಿಸಿ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಉಚಿತವಾಗಿ ನ್ಯಾಯ ಒದಗಿಸುವ ಮೂಲಕ ಸಾವಿರಾರು ಮಂದಿಯ ಪಾಲಿಗೆ ಆಪತ್ ಬಾಂಧವರಂತೆ ಒದಗಿರುವ ವಕೀಲರು ಅಡ್ವೊಕೇಟ್ ಜಯಶ್ರೀ ರಟ್ಟಿಹಳ್ಳಿಯವರಿಗೆ ಈ ಬಾರಿಯ ಕಲ್ಪುರ ರಾಜ್ಯೋತ್ಸವ ಪುರಸ್ಕಾರ ಸಂದಿದೆ. ಅಖಿಲೇಶ್ ನಗುಮುಗಂ ಕನ್ನಡದ ಸೇವೆಗಾಗಿ ಅಖಿಲೇಶ್ ನಗುಮುಗಂ, ಗಡಿನಾಡು ಕಾಸರಗೋಡು ಜಿಲ್ಲೆಯಲ್ಲಿ ನೆಲೆಸಿ ಸದಾ ಕನ್ನಡ ಪರ ವಿಚಾರಧಾರೆಯನ್ನು ಹೊಂದಿರುತ್ತಾ ತಾಯಿ ಭುವನೇಶ್ವರಿಯ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಅಖಿಲೇಶ್ ನಗುಮುಗಂ ಹೆಸರಿಗೆ ಅನ್ವರ್ಥವಾಗಿ ನಗುಮುಗದಿಂದಲೇ ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವ ಅಖಿಲೇಶ್ ಅವರಿಗೆ ಅಭಿನಂದನೆಗಳು. ಮುಂದಕ್ಕೆ ಡಾಕ್ಟರ್ ಅವಿನ್ ಬಿ ಆರ್ ಆಳ್ವ, ಡಾಕ್ಟರ್ ಅವಿನ್ ಬಿ ಆರ್ ಆಳ್ವ ವೈದ್ಯಕೀಯ ಕ್ಷೇತ್ರ, ಬಳಿಕ ವಿಭಾ ಶ್ರೀನಿವಾಸ್ ನಾಯಕ್, ಡಾಕ್ಟರ್ ಅವಿನ್ ಬಿ ಆರ್ ಆಳ್ವ ಇವರು ವೈದ್ಯಕೀಯ ವೃತ್ತಿಪರ ಬದುಕಿನೊಂದಿಗೆ ಸಾಮಾಜಿಕ ಚಿಂತನೆ ಸೇವಾ ಮನೋಭಾವವನ್ನು ಬೆಳೆಸಿಕೊಂಡು ಹಲವು ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿರುವವರು. ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಆಸ್ಪತ್ರೆಯ ಸಹಾಯಕ ಪ್ರಾಧ್ಯಾಪಕರಾಗಿ ಗ್ರಾಮೀಣ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿರುವವರು. ವಿಭಾ ಶ್ರೀನಿವಾಸ್ ನಾಯಕ್ ಅವರು ಉಪಸ್ಥಿತರಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಮತ್ತೊಮ್ಮೆ ರಾಜ್ಯೋತ್ಸವ ಪುರಸ್ಕಾರಕ್ಕೆ ಭಾಜನರಾಗಿರುವ ಎಲ್ಲ ಸಾಧಕರಿಗೆ ಮತ್ತೊಮ್ಮೆ ಗಟ್ಟಿಯಾದ ಚಪ್ಪಾಳಿಯೊಂದಿಗೆ ನಮ್ಮ ಅಭಿನಂದನೆಗಳನ್ನು ಕೇಳ್ತಾ ಸ್ವಲ್ಪ ಸ್ಟೇಟ್ ಮಾಡೋದು ಆರೈಕೆ ಸಾಕು. ಪುರಸ್ಕಾರವನ್ನಿತ್ತು ಗೌರವಿಸ ಬಯಸುತ್ತೇವೆ. ರಾಜ್ಯೋತ್ಸವ ಸಾಧಕ ಪುರಸ್ಕಾರಕ್ಕೆ ಈ ಬಾರಿ ಒಟ್ಟು 18 ಮಂದಿಯನ್ನು ಎಳೆಯರನ್ನು ಆಯ್ಕೆ ಮಾಡಲಾಗಿದೆ. ಮೊದಲಿಗೆ ಧನ್ವಿ ರೈ ಕೆ ಪಾಣಾಜೆ ಪುತ್ತೂರು, ಧನ್ವಿ ರೈ ಕೆ ಪಾಣಾಜೆ ಪುತ್ತೂರು, ಹರ್ಷಿತಾ ಪಿ ಪೆರ್ಲಾ, ಧನ್ವಿಯವರ ಪರವಾಗಿ ಅವರ ಅಕ್ಕ ಈ ಒಂದು ಗೌರವವನ್ನು ತೆಗೆದುಕೊಳ್ಳುತ್ತಾರೆ. ದಿಯಾ ಉದಯ್ ಡಿ ಯು ಮುಲ್ಕಿ,
ಖದೀಜಾ ಸಫಾ ಪೈವಳಿಕೆ ಕಾಸರಗೋಡು, ಸಮೃದ್ಧಿ ಎಂಕೆ ಪಕ್ಷಿಕೆರೆ ಕೆಮ್ರಾಲ್, ತನ್ಮಯಿ ಎಂ ಶೆಟ್ಟಿ ಪುಂಡಿಕಾಯಿ ಮುಳ್ಳೇರಿಯಾ, ಶ್ರೇಯಾ ಬಿ ಮುಳ್ಳೇರಿಯಾ ಕಾಸರಗೋಡು, ನವನೀತ್ ಆರ್ ಕೆ ಪೆರಡಾಲ ಕಾಸರಗೋಡು, ಧನ್ವಿ ರೈಕೆ ಪಾಣಾಜೆ ಪುತ್ತೂರು. ಇವರು ಫ್ಯೂಷನ್ ನೃತ್ಯ ಮತ್ತು ಯಕ್ಷನಾಟ್ಯದಲ್ಲಿ ಪರಿಣತಿಯನ್ನು ಸಾಧಿಸಿದ್ದಾರೆ. ಕಾರಣಾಂತರಗಳಿಂದ ಧನ್ವಿ ರೈ ಅವರು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಅವರ ಪರವಾಗಿ ಅವರ ಅಕ್ಕ ಧನ್ವಿ ಅವರ ಸಹೋದರಿ ಈ ಒಂದು ಗೌರವವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಹರ್ಷಿತಾ ಪಿ ಪೆರ್ಲಾ ಭಾಷಣ ಮತ್ತು ಅಭಿನಯ, ಈ ಮಗುವಿನ ಆಸಕ್ತಿ. ಹರ್ಷಿತಾ ಪಿ ಪೆರ್ಲಾ. ದಿಯಾ ಉದಯ್ ಡಿಯು ಮುಲ್ಕಿ ನಟನಾ ಕೌಶಲ ಮತ್ತು ಸೃಜನಾತ್ಮಕ ಬರವಣಿಗೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ದಿಯಾ ಉದಯ್ ಡಿಯು ಮುಲ್ಕಿ. ಆ ಬಳಿಕ ಖದೀಜಾ ಸಫಾ ಪೈವಳಿಕೆ ಕಾಸರಗೋಡು. ಸಾಹಿತ್ಯಾಭಿರುಚಿ ಮತ್ತು ಪರಿಸರ ಪ್ರೇಮ ಈ ಹೆಣ್ಮಗಳ ಆಸಕ್ತಿಯ ಕ್ಷೇತ್ರ. ಸಮೃದ್ಧಿ ಎಂಕೆ ನೃತ್ಯ, ಕರಾಟೆ, ಚಿತ್ರರಚನೆ ಮುಂತಾಗಿ ಬಹುವಿಧದಲ್ಲಿ ತನ್ನ ಪ್ರತಿಭೆಯನ್ನು ಆಸಕ್ತಿಯನ್ನು ದುಡಿಸಿಕೊಂಡಿರುವ ಸಮೃದ್ಧಿ ಎಂಕೆ. ತನ್ಮಯಿ ಎಂ ಶೆಟ್ಟಿ, ತನ್ಮಯಿ ಎಂ ಶೆಟ್ಟಿ ಪುಂಡಿಕಾಯಿ ಮುಳ್ಳೇರಿಯಾ ಯಕ್ಷಗಾನ ಕಲೆ ಮತ್ತು ನೃತ್ಯ ಕ್ಷೇತ್ರದ ಸಾಧಕಿ. ಶ್ರೇಯಾ ಬಿ ಮುಳ್ಳೇರಿಯಾ ಕಾಸರಗೋಡು ನಾಟ್ಯಕಲೆ ಮತ್ತು ಯಕ್ಷಗಾನ ಅಭಿನಯದಲ್ಲಿ ಸಾಧನೆಯನ್ನು ಮಾಡಿರುವ ಬಾಲಕಿ. ನವನೀತ್ ಆರ್ ಕೆ ಪೆರಡಾಲ ಕಾಸರಗೋಡು ಆಟೋಟ ಮತ್ತು ಯಕ್ಷಗಾನ ಕಲೆ. ನವನೀತ್ ಆರ್ ಕೆ ಈಗ ನಮ್ಮ ಸನ್ಮಾನವನ್ನು ಸ್ವೀಕರಿಸುತ್ತಿದ್ದಾರೆ. ಕೇಳಲಿಲ್ಲ ಗಟ್ಟಿ. ಸನ್ಮಾನಿತರ ಹೆತ್ತವರು ಛಾಯಾಚಿತ್ರವನ್ನು ಪಡ್ಕೋಬಹುದು ವೇದಿಕೆಯಲ್ಲಿ. ದಯವಿಟ್ಟು ಬನ್ನಿ ಪೇರೆಂಟ್ಸ್. ಮುಂದಕ್ಕೆ ಸನ್ನಿಧಿ ಬಿ ವಿಟ್ಲ ಪುತ್ತೂರು, ತನ್ವಿ ಶಿವ ಎನ್ ಸೂರಂಬೈಲು ಕಾಸರಗೋಡು, ಆಯಿಷಾ ಶಬ್ಲಾ ಕಯ್ಯಾರ ಕಾಸರಗೋಡು, ಸಾಕ್ಷಿ ಶೆಟ್ಟಿ ಕುಂಬ್ಳೆ ಕಾಸರಗೋಡು,
ನಿನಾದ್ ಉದಯ್ ಶೆಟ್ಟಿ, ಐರೋಲಿ, ಥಾನೆ, ಮುಂಬೈ. ವಿಟ್ಲ. ತನ್ವಿ ಶಿವ ಎನ್, ಸೂರಂಬೈಲು, ಕಾಸರಗೋಡು. ಈಜು, ಚಿತ್ರರಚನೆ ಮತ್ತು ಆಟೋಟ ತನ್ನ ಹವ್ಯಾಸವನ್ನೇ ಸಾಧನೆಯ ಕ್ಷೇತ್ರವಾಗಿ ಬದಲಾಯಿಸಿಕೊಂಡಿರುವ ತನ್ವಿ ಶಿವ ಅವರಿಗೆ ರಾಜ್ಯೋತ್ಸವ ಸಾಧಕ ಪುರಸ್ಕಾರ ಸಲ್ಲುತ್ತಿದೆ. ಆಯಿಷಾ ಶಬ್ಲಾ, ಕೈಯಾರು, ಕಾಸರಗೋಡು. ಬಹುಮುಖ ಪ್ರತಿಭಾವಂತೆಯಾಗಿರುವ ಕಾಸರಗೋಡಿನ ಬಾಲಕಿ ಆಯಿಷಾ. ಸಾಕ್ಷಿ ಶೆಟ್ಟಿ, ಸಾಕ್ಷಿ ಶೆಟ್ಟಿ ಕುಂಬ್ಳೆ, ಕಾಸರಗೋಡು. ಕರಾಟೆ ಕಲೆಯಲ್ಲಿ ಕುಮಿಟೆ ಮತ್ತು ಕಟಾ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗಳಿಸಿಕೊಂಡಿರುವ ಸಾಕ್ಷಿ ಶೆಟ್ಟಿ ಕುಂಬ್ಳೆ. ನೀನಾದ್ ಉದಯ್ ಶೆಟ್ಟಿ, ದೂರದ ಮುಂಬೈಯಿಂದ ಬಂದಿರುವ ನೀನಾದ್ ಉದಯ್ ಶೆಟ್ಟಿ ಭಾವಗೀತೆ, ಭಾಷಣ, ಜನಪದ ಗೀತೆ, ಕರಾಟೆ, ಹಾರ್ಮೋನಿಯಂ ಹೀಗೆ ಬಹು ಕ್ಷೇತ್ರಗಳಲ್ಲಿ ತನ್ನ ಹೆಜ್ಜೆಗಳನ್ನು ಮೂಡಿಸಿರುವ ಬಾಲಕ. ಧನ್ವಿತ್ ಪ್ರಭಾಕರ ಶೆಟ್ಟಿ, ಥಾನೆ, ಮುಂಬೈ. ಹಾಡು, ಆಟೋಟ, ಭಾಷಣ, ಭಜನೆ ಮುಂತಾಗಿ ಹಲವು ಕ್ಷೇತ್ರಗಳಲ್ಲಿ ಪಠ್ಯೇತರ ವಿಭಾಗದಲ್ಲಿ ಸಾಧನೆಯನ್ನ ಮಾಡಿರುವ ಧನ್ವಿತ್ ಪ್ರಭಾಕರ ಶೆಟ್ಟಿ. ಆದ್ಯ ವಿ ಕೋಟ್ಯಾನ್, ಮೂಡಬಿದಿರೆ. ಆದ್ಯ ವಿ ಕೋಟ್ಯಾನ್ ಛದ್ಮವೇಷ, ಚಿತ್ರಕಲೆ, ಅಭಿನಯ, ಗೀತೆ ಮುಂತಾದ ಕ್ಷೇತ್ರಗಳಲ್ಲಿ ಹಲವಾರು ಬಹುಮಾನಗಳನ್ನು ಪಡೆದುಕೊಂಡಿರುವ ಆದ್ಯ ವಿ ಕೋಟ್ಯಾನ್. ಪ್ರಜ್ಞಾ, ಮೌಂಟ್ ಕಾರ್ಮೆಲ್ ಸ್ಕೂಲ್, ಮೇರಿವಿಲ್. ಈ ಬಾಲಕಿಯನ್ನು ನಮ್ಮಲ್ಲಿ ಬಹುಮಂದಿ ನೋಡಿದ್ದೇವೆ. ಯೂಟ್ಯೂಬ್ ಮೂಲಕ ಸಾವಿರಾರು ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿರುವ ಪ್ರಜ್ಞಾ, ಮೌಂಟ್ ಕಾರ್ಮೆಲ್ ಸ್ಕೂಲ್, ಮೇರಿವಿಲ್. ಕತೆ ಹೇಳುವುದು, ನಟನೆ, ಛದ್ಮವೇಷ, ಭಾಷಣ, ಕಲಿಕೆ, ಹಾಡು ಮುಂತಾಗಿ ಕೈ ಬೆರಳುಗಳಲ್ಲಿ ಎಣಿಸುವುದಕ್ಕೆ ಕಷ್ಟವಾಗುವಷ್ಟು ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿರುವ, ಈಗಿನ್ನೂ ಪ್ರಾಥಮಿಕ ಶಾಲೆಯಲ್ಲಿ, ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇರುವ ಮಗು ಪ್ರಜ್ಞಾ. ಸಾತ್ವಿಕ್ ಕಮ್ಮಾಜೆ, ಸಾತ್ವಿಕ್ ಅವರ ತಾಯಿ ಮಗನ ಪರವಾಗಿ ಈ ಗೌರವವನ್ನು ಸ್ವೀಕರಿಸ್ತಾರೆ. SSLC ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದಿರುವ ಸಾತ್ವಿಕ್ ಅವರ ತಾಯಿಯನ್ನ ಮಗನ ಪರವಾಗಿ ಈ ಹೊತ್ತಿನಲ್ಲಿ ಗೌರವಿಸುತ್ತಿದ್ದೇವೆ. ದರ್ಶನ್ ಎನ್ ಕಮ್ಮಾಜೆ, ರಾಜ್ಯ ಮಟ್ಟದ ಉತ್ತಮ NCC ಕೆಡೆಟ್ ಆಗಿ ಹೊರಹೊಮ್ಮಿರುವ ದರ್ಶನ್ ಕಮ್ಮಾಜೆ. ಸ್ವಲ್ಪ ಇದೆ.
ಸ್ವಲ್ಪ ಈಚೆ ಬನ್ನಿ. ಅಲ್ಲ ಇವು ಸ್ವಲ್ಪ ಈಚೆ ಸರ್, ಅಲ್ಲಿ ಬಿಡ್ಲಿಗೆ ಬನ್ನಿ ಸರ್, ಮತ್ತೆ ಬನ್ನಿ ಸ್ವಲ್ಪ ಸರ್. ಸರ್ ಇಲ್ಲಿ ಹಾಗೆ ಸರ್. ಮನೆಯವರು ಪೋಷಕರು ಹೋಗಿ ಮಕ್ಕಳ ಪೋಷಕರು ವೇದಿಕೆಗೆ ಬಂದು ಅಬುಧಾಬಿಯಲ್ಲಿ ನಡೆಯಲಿರುವ ಮಾಸ್ಟರ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲೂ ಅವರು ಪ್ರಶಸ್ತಿಗಳನ್ನು, ಪದಕಗಳನ್ನು ಗೆದ್ದುಕೊಂಡು ನಮ್ಮ ಜಿಲ್ಲೆಯ ನೆಗಳತೆಯನ್ನು ಜಗದಗಲ ಪಸರಿಸುವಂತಾಗಲಿ ಎಂದು ಹಾರೈಕೆ ಮಾಡಿಕೊಡ್ತಾ ಅಭಿನಂದನೆಗಳು ಡಿ ಪದ್ಮನಾಭ ಕುಮಾರ್ ಇವರಿಗೆ. ಸಮಾನ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟ ಎಲ್ಲ ಗಣ್ಯರಿಗೆ ವಂದನೆಗಳು, ಸನ್ಮಾನಿತರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಒಂದು ಹಾಡನ್ನು ಕೇಳೋಣ. ಕನ್ನಡದ ಸುಂದರವಾದೊಂದು ಭಾವಗೀತೆಯನ್ನು ನಮಗಾಗಿ ಪ್ರಸ್ತುತಪಡಿಸುತ್ತಾರೆ ಆಯುಷ್ ಪ್ರೇಮ್. ಕಳೆದ ವರ್ಷ ಮಂಗಳೂರಿನಲ್ಲಿ ಹಲವು ಸುತ್ತುಗಳಲ್ಲಿ ನಡೆದ ಸ್ವರ ಕುಡ್ಲ ಸೀಸನ್ 6ರ ವಿಜೇತ, ಪ್ರಸ್ತುತ 10ನೇ ತರಗತಿಯಲ್ಲಿ కొంచెం వాట్సాప్ ಮಾಡಿ ಲೇಟ್ ಇಷ್ಟು ಕಾಲೊಟ್ಟೆಯಿತು ಎಷ್ಟು ಎಷ್ಟು
ಇಷ್ಟು ಕಾಲ ಹೊಟ್ಟೆಗೆ ತುಳಿಯೋ ಎಷ್ಟು ಬೇಕರು ಅರಿತೇನು ನಮ್ಮ ಅಂತರಾಳವ ಧನ್ಯವಾದಗಳು ಆಯುಷ್ ಪ್ರೇಮ್ ಅವರಿಗೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಗೌರವದ ಅತಿಥಿಯಾಗಿ ಭಾಗವಹಿಸಿರುವ ಡಾಕ್ಟರ್ ಎಂ ಬಿ ಪುರಾಣಿಕ್ ಅವರ ಮಾತುಗಳಿಗಾಗಿ ಕೋರಿಕೆ. ವೇದಿಕೆಯಲ್ಲೂ ಹಿರಿಯರೇ, ಬೇರೆ ಬೇರೆ ಕಾರಣಗಳಿಂದ ಅನಿವಾರ್ಯವಾಗಿ ಉಳಿದುಕೊಂಡಂಥ ಬಂಧುಗಳ ಪ್ರೇಕ್ಷಕರೇ ಏನಿದ್ದರೂ ಕೂಡ ಈ ಒಂದು ಕಾರ್ಯಕ್ರಮ ಇಷ್ಟು ಜನಗಳನ್ನು ಸೇರಿಸಿಕೊಂಡು ದೂರದ ಬೊಂಬಾಯಿ, ಕೇರಳದ ತ್ರಿವೇಂದ್ರಂ ಎಲ್ಲ ಭಾಗದಿಂದ ಸಾಧಕರನ್ನು ಕರೆಸಿ ರಾಜ್ಯೋತ್ಸವದ ಈ ಸಂಭ್ರಮವನ್ನು ನಡೆಸಿಕೊಟ್ಟಂಥ ಪ್ರದೀಪ್ ಕುಮಾರ ಕಲ್ಕೂರ್ ಅವರ ಒಂದು ಸಾಧನೆ, ಶ್ರಮ ಮತ್ತು ಹಠ, ಅದಕ್ಕೋಸ್ಕರ ನಮ್ಮ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು. ಅದರ ಜೊತೆ ಇವತ್ತು ಒಂದೇ ಮಾತರನ್ನ 150ನೇ ವರ್ಷದ ಈ ಆಚರಣೆಯನ್ನು ಕೂಡ ಮಕ್ಕಳ ಮೂಲಕ ಹಾಡುವ ಮೂಲಕ ದೊಡ್ಡ ಗೌರವವನ್ನು ಆ ಹಾಡಿಗೆ ಕೊಟ್ಟಿದ್ದೇವೆ. ಎಲ್ಲ ಜನ ನಾನು ನೋಡಿದ ಹಾಗೆ ಆ ಯಶವಂತಿ ಮಹೋತ್ಸವದಲ್ಲಿ ಒಬ್ಬರು ಆಬ್ಸೆಂಟ್ ಆದರೂ ಒಬ್ಬೊಬ್ಬರು ಮಾತ್ರ. ಅದೇ ರೀತಿ ನಮ್ಮ ಕಿರಿಯರು ಒಳ್ಳೆಯ ಕನ್ನಡದ ವಿಚಾರಗಳನ್ನು ಹೇಳಿದರು. ಅದಕ್ಕೆ ಭಂಡಾರಿಯವರು ಎಷ್ಟು ಹೊತ್ತಾದರೂ ಅನಂತರ ನಮ್ಮ ಮನೋರು ಕೂತಿದ್ದಾರೆ. ಬಂದಂಥ ಎಲ್ಲ ಬಂಧುಗಳಿಗೂ ಉಳಿದಂತಹ ಎಲ್ಲ ಬಂಧುಗಳಿಗೂ ಕೂಡ ಈ ಕಾರ್ಯಕ್ರಮದ ಸಂಘಟಕರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆ ತಿಳಿಸ್ತಾ ಎಲ್ಲರಿಗೂ ಭಗವಂತ ಶುಭವನ್ನು ಕರುಣಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ವಿವರಿಸ್ತೇನೆ. ಜೈ ಹಿಂದ್. ರಾಜ್ಯೋತ್ಸವ ಸಾಧಕ ಪುರಸ್ಕಾರವನ್ನಿತ್ತು ಗೌರವಿಸುವುದಿದೆ. ತಮ್ಮ ಸಾಧನೆಯನ್ನ ದಾಖಲಿಸುತ್ತಿರುವ ಮಕ್ಕಳಿವರು ಅಶ್ವಿತ್ ಶೆಟ್ಟಿ ಮುಂಬೈ, ದರ್ಶಿತ್ ಶೆಟ್ಟಿ ಮುಂಬೈ, ದಕ್ಷಿತ್ ಉಮೇಶ್ ಶೆಟ್ಟಿ, ನಡುವಿಂದ ಬರಬೇಡಿ, ಹಿಂದಿಂದ ಬರಬೇಕು ಆಯ್ತಾ? ಹಾಂ, ಅಂದರೆ ಅವರದ್ದು ವಿಡಿಯೋದಲ್ಲಿ ಬರ್ತದಲ್ಲ, ಆಯಿತಾ? ಅವರಿಗಿದು ಅಶ್ವಿತ್ ಶೆಟ್ಟಿ, ದರ್ಶಿತ್ ಶೆಟ್ಟಿ ಮತ್ತು ದಕ್ಷ್ ಉಮೇಶ್ ಶೆಟ್ಟಿ ದೂರದ ಮುಂಬೈಯಲ್ಲಿ ವ್ಯಾಸಂಗ ಮಾಡುತ್ತಿದ್ದರು. ತಮ್ಮ ಹಿರಿಯರ ಪರಂಪರೆಯನ್ನ ಉಳಿಸಿಕೊಳ್ಳುವಲ್ಲಿ ಪರಿಶ್ರಮವನ್ನ ದುಡಿಸಿಕೊಂಡಿರುವ ಈ ಮಕ್ಕಳು ಮುಂಬಯಿಯ ನವೋದಯ ಶಾಲೆಯ ವಿದ್ಯಾರ್ಥಿಗಳು. ಮೂವರು ಒಂದೇ ಶಾಲೆಯಲ್ಲಿ ಓದುತ್ತಿರುವ ಸಾಧಕ ವಿದ್ಯಾರ್ಥಿಗಳು. ಚಪ್ಪಾಳೆಯೊಂದಿಗೆ ಈ ಮಕ್ಕಳಿಗೆ ನಮ್ಮ ಅಭಿನಂದನೆಯನ್ನು ಹೇಳೋಣ. ಪೋಷಕರು ವೇದಿಕೆಗೆ ಬಂದು ಫೋಟೋ ತೆಗೆದುಕೊಳ್ಳಬಹುದು.
ಸರ್ ಕೈದಲ್ಲಿ ಬಲೆ ಸರ್ ಬಂದರೆ ಅದೇ ಎಸ್ ಸರ್ ಬೋಲು ಥ್ಯಾಂಕ್ ಯು ಸರ್. ಭಾರತದೊಂದಿಗೆ ಈ ಒಂದು ಕಾರ್ಯಕ್ರಮ ಬಹಳ ಸಾಂಗವಾಗಿ ಮತ್ತು ಚುಟುಕಾಗಿ ಸಂಪನ್ನವಾಗಿದೆ ಹಾಗೂ ಮಾಡಿದ ಎಲ್ಲರಿಗೂ ಮಣಿಯುವ ಧನ್ಯವಾದದ ಮಾತುಗಳಿಗಾಗಿ ಶ್ರೀ ಜನಾರ್ದನ ಹಾಂದಿಯವರು. ಕನ್ನಡವೇ ತಾಯ್ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ. ನದಿಗಳೆನಿತು ಹರಿದು ತಾಯವಾದ ತೊಳೆದು ಜನ್ಮ ಸಾರ್ಥಕ್ಯ ಪಡೆದ ನಾಡಿನಿಂದಲೂ ಹರಿಹರರು ಒಂದೆಂಬ ನುಡಿದವರ ನೆಲೆವೀಡು ಕಾವ್ಯ ಗಂಗೆ ಹರಿವ ಪುಣ್ಯ ಭೂಮಿ ನಿನ್ನದು ಪುಣ್ಯ ಭೂಮಿ ನಿನ್ನದು. ಕನ್ನಡವೇ ತಾಯ್ನುಡಿಯು ಕರುನಾಡು ತಾಯ್ನಾಡು ಕನ್ನಡಿಗರು ನಾವೆಂಬ ಅಭಿಮಾನವಿರಲಿ. ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗಿಗಳಾದ ಸ್ವಾಮಿ ಒಡೆಯರು, ಕಲ್ಕೂರರು, ರಾಣಿಗಳು ಮತ್ತು ಅನೇಕ ಗಣ್ಯರು, ಪ್ರಶಸ್ತಿ ತೆಗೆದುಕೊಂಡವರು, ಬಾಲ ಪ್ರತಿಭೆಗಳು ಎಲ್ಲರಿಗೂ ಕೂಡ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ, ಮಾಧ್ಯಮ ಮಿತ್ರರಿಗೂ, ಮುಂದೆ ನಡೆಯುವ ಯಕ್ಷಗಾನ ಕಲಾವಿದರು ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳು. ಈಗ ಮುಂದೆ ಸರಸ್ವತಿ ಬೃಂದನ ರಾಘವೇಂದ್ರ ಮಯ್ಯ ಯಕ್ಷಗಾನದಿಂದ ಬಡಗುತಿಟ್ಟು ಯಕ್ಷಗಾನ ನಡೆಯಲಿಕ್ಕಿದೆ. ಎಲ್ಲರಿಗೂ ಶುಭಾಶಯಗಳು. ಶ್ರೀಶ ಶ್ರೀರಂಗ ನಿಮ್ಮ ಮನೆಯ ದಾಸ ದಾಸ ದಾಸರ ಮನೆಯ ದಾಸಾನುದಾಸ. ಶ್ರೀಶ ಶ್ರೀರಂಗ ನಿಮ್ಮ ಮನೆಯ ದಾಸ ದಾಸ ದಾಸರ ಮನೆಯ ದಾಸಾನುದಾಸ. ಕಾಳಿದಾಸನ ಮನೆಯ ಕೇಳುದಾಸನು ನಾನು, ಆಳುದಾಸನು ನಾನು ಮೂಲದಾಸ. ಕಾಳಿದಾಸನ ಮನೆಯ ಕೇಳುದಾಸನು ನಾನು, ಆಳುದಾಸನು ನಾನು ಮೂಲದಾಸ. ಪಾದಾಕ್ಷ ಸಖನಿಂಗ ಭಜಿತ ಭಕ್ತರ ಮನೆಯ, ಪಾದಾಕ್ಷ ಸಖನಿಂಗ ಭಜಿತ ಭಕ್ತರ ಮನೆಯ ಆಳಿನಾಳಿನ ದಾಸ ಅಡಿದಾಸ ನಾನಯ್ಯ ದಾಸ ದಾಸರ ಮನೆಯ ದಾಸಾನುದಾಸ. ಶ್ರೀಶ ಶ್ರೀರಂಗ ನಿಮ್ಮ ಮನೆಯ ದಾಸ ದಾಸ ದಾಸರ ಮನೆಯ ದಾಸಾನುದಾಸ. ಹಲವು ದಾಸರ ಮನೆಯ ಹೊಲಿದಾಸನಾದಯ್ಯ ಕುಲವಿಲ್ಲದ ದಾಸ ಕುರುಬದಾಸ. ಹಲವು ದಾಸರ ಮನೆಯ ಹೊಲಿದಾಸನಾದಯ್ಯ ಕುಲವಿಲ್ಲದ ದಾಸ ಕುರುಬದಾಸ. ಛಲದಿ ನಿನ್ನನು ಭಜಿಪ ಮನೆಯ ಮಾದಿಗ ದಾಸ, ಛಲದಿ ನಿನ್ನನು ಭಜಿಪ ಮನೆಯ ಮಾದಿಗ ದಾಸ. ಸಲೆ ಮುಕ್ತಿ ಪಾಲಿಸೋ ಆದಿಕೇಶವರಾಯ, ಛಲದಿ ನಿನ್ನನು ಭಜಿಪ ಮನೆಯ ಮಾದಿಗ
ಶರಸೇತು ಬಂಧನದ ಪಾತ್ರ ಪರಿಚಯ ಹೀಗಿದೆ. ಭಾಗವತರಾಗಿ ಶ್ರೀಯುತ ರಾಘವೇಂದ್ರಮಯ್ಯ, ಮದ್ದಳೆಗಾರರಾಗಿ ರಾಘವೇಂದ್ರ ಹೆಗಡೆ, ಚಂಡ್ಯವಾದಕರಾಗಿ ಶ್ರೀಯುತ ಕೋಟ ಶಿವಾನಂದ, ಅರ್ಜುನ ಶ್ರೀಯುತ ಕೋಟ ಸುರೇಶ್ ಬಂಗೇರ. ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಹಾನ್ ಕಲಾವಿದರು. ಹನುಮಂತನಾಗಿ ಶ್ರೀಯುತ ಪ್ರಸನ್ನ ಶೆಟ್ಟಿಗ, ಬ್ರಾಹ್ಮಣನಾಗಿ ಕಾರ್ತಿಕ ಪಾಂಡೇಶ್ವರ, ಹಾಗೆ ರಾಮರೂಪನಾಗಿ ಮಾಧವ ನಾಗೂರು. ಇದೀಗ ವೇದಿಕೆ ಮಯ್ಯ ಯಕ್ಷ ಬಡಗ ಟ್ರಸ್ಟ್, ಹಾಲಾಡಿ, ಕುಂದಾಪುರ. ಈ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಸೇರಿದ ಧನ್ಯವಾದ ಹೇಳಲು ಕರ್ತವ್ಯ ಹಾಗೆ ಕಲ್ಕೂರು ಪ್ರತಿಷ್ಠಾನ ಮಂಗಳೂರು ಕನ್ನಡ ರಾಜ್ಯೋತ್ಸವ ಸಂದೇಶ ಗೌರವ ಪುರಸ್ಕಾರ ಗೀತ ಗಾಯನ ಯಕ್ಷಗಾನ ಕಾರ್ಯಕ್ರಮವನ್ನು ಏರ್ಪಡಿಸಿ ನಮ್ಮ ಸಂಸ್ಥೆಗೆ ಅವಕಾಶಕ್ಕೆ ಅನುವು ಮಾಡಿಕೊಟ್ಟಂತಹ ಪ್ರದೀಪ್ ಕುಮಾರ್ ಕಲ್ಕೂರ್ ಹಾಗೂ ಜನಾರ್ದನ್ ಹಂದೆ ಮತ್ತು ಕಲ್ಕೂರು ಪ್ರತಿಷ್ಠಾನದ ಎಲ್ಲ ಸದಸ್ಯರಿಗೂ ಬಂದಂಥ ಎಲ್ಲ ಯಕ್ಷಗಾನ ಅಭಿಮಾನಿಗಳಿಗೂ ಧನ್ಯವಾದ, ಕೃತಜ್ಞತೆಗಳು. ಯಕ್ಷಗಾನಕ್ಕೆ ಮಾಡಿ ದವೆಯಳು ಹೆಸರಾಂತ ಸಾಲಿಗ್ರಾಮದಿ